ಈಗ ಇದು ಕಪ್ ನೆಲ ಐತ್ರಿ. ಇಲ್ಲಿ ಮಾವಿನ ಗಿಡ ಆಗಂಗಿಲ್ಲ ತರ. ಮತ್ತು ಇದು ಹೆಂಗ್ರಿ ಇಟ್ಟು ಫಲವತ್ತಾಗಿ ಮಾವಿನ ಗಿಡಗಳು ಬೆಳೆದಾವು ಹೆಂಗೆ? ಈಗ ನಾವು 4x4 ಕುಣಿ ತೆಗೆದ ಅದಕ್ಕೆ 2 ಟ್ರ್ಯಾಕ್ಟರ್ ಗರ್ಸ್ ಹಾಕಿ ಅದಕ್ಕೆ ಬೇವಿನ ಹಿಂಡಿ ಗೊಬ್ಬರ ಎಲ್ಲ ಹಾಕಿ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೆಳೆಸೇವು. ಸಾವಯವ ಇದ್ರಾಗ ಅದು ಆ ನಮ್ನಿ ಗಿಡ ಫಲವತ್ತತೆ ಬೆಳೆದದು. ಇವು ನಮ್ಮ ಕಡೆದಂತೂ ಮಾವಿನ ಹಣ್ಣು ಅಲ್ರಿ ಇವು. ಅಲ್ಲ, ಇದು ಕೇಸರ ತಳಿ ಅಂತೇಳಿ ವಿಶಾಖಪಟ್ಟಣದಿಂದ ತರಿಸಿದ್ದಾಗಿ ಇದು. ಕಾಯಿ ಸ್ವೀಟ್ ಅದ, ಚಲೋ ಅದ, ಒಳ್ಳೆ ಇಳುವರಿನೂ ಚಲೋ ಬಂದದ. ಮೊದಲೇ ಬೆಳೆಯೋದು ಹೋದ ವರ್ಷ ಸ್ವಲ್ಪ ಆಗಿತ್ತು. ಈ ಸಲ 2ನೇ ಬೆಳೆ ಕರಣಿ ಮಾಡೋಕೆ ಕಾಯಿ ಒಂದು 10,000 ಕಾಯಿ ಪಡೆದಾಗ ಹೊಂಟದ. 120 ಗಿಡ ಅದಾವೆ. 120 ಗಿಡ ಅದಾವೆ. 120 ಗಿಡದ್ದು ಸಿಕರಣೆ ಮಾಡಿ 120 ಗಿಡದಾಗ ಒಂದು 60 ಗಿಡ ಕಾಯಿ ಈ ಸರ ಚಲ್ತಿ ಒಳಗೆ ಆಗ್ಯದ. 4 ಎಕರೆ ಒಳಗೆ. ಮತ್ತೇನೇನು ಮಾಡ್ತೀರಿ ಗಿಡಗಳಿಗೆ? ಮತ್ತೆ ಪ್ರತಿ ವರ್ಷ ತಿಪ್ಪಿ ಗೊಬ್ಬರ ಅಗತಿ ಮಾಡೋದು. ಅವಕ್ಕೇನದ ನೀರು ಹಾಯಿಸ್ಕೊತ ವ್ಯವಸ್ಥೆ ಮಾಡ್ಕೊತದೆ. ಔಷಧ ಈ ಕಪ್ಪಿನೆಲ್ದಾಗೂ ಬರ್ತದೆ ಅನ್ಬೇಕನ್ನ ಬರ್ತದೆ. ಅಂದ್ರೆ ಅದು ಕುಣಿ ತೆಗೆದು ಗರ್ಸ್ ತುಂಬಿದ್ರೆ ಮಾತ್ರ ಬರ್ತದೆ. ಇಲ್ಲಾಂದ್ರೆ ಇಲ್ಲಿ ಕಂಡು ಬರಂಗಿಲ್ಲ. ಗುರುವಿನ ಆಶೀರ್ವಾದ ಭಾಳ ದೊಡ್ಡದೈತಿ.